ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮನೆಗೆ ಯಾರು ಬರ್ತಾ ಇದ್ದಾರೆ ಗೊತ್ತಾ? ಸೊ ಈ ಲಾಗ್ನ ಪೂರ್ತಿಯಾಗಿ ನೋಡಿ, ನಮ್ಮನೆಗೆ ಯಾರು ಬರ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಪತಿರಾಯರು ಸಂಡೂರ್ಗೆ ಹೋಗಿದ್ರು. ಸೊ ನಮ್ಮ ತವ್ರ ಮನೆಯಿಂದ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ, ಹಂಗಾಗಿ ಅವ್ರನ್ನ ಕರ್ಕೊಂಬರ್ಲಿಕ್ಕೆ. ಸೊ ಅವ್ರು ಯಾರು ಅಂತ ನೋಡಿ ಬರ್ತಾರೆ. ಸೊ ಇವಳು ಬಂದ್ಬಿಟ್ಟು ನಮ್ಮ ತಂಗಿ. ಆಲ್ರೆಡಿ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರ, ಇವಳು ನಮ್ಮ ತಂಗಿ. ಅವಳು ಇಂಟರ್ನ್ಶಿಪ್ ಮುಗ್ದಿದೆ, ಹಂಗಾಗಿ ಸ್ವಲ್ಪ ದಿನ ಇಲ್ಲಿ ಇದ್ದೋಗ್ಲಿಕ್ಕೆ ಕರೆದಿದ್ದೆ. ಸೊ ಲಗೇಜ್ ಎಲ್ಲ ಅಮ್ಮ ಎಲ್ಲನೂ ಏನೇನೋ ಕಳಿಸಿದ್ದಾಳೆ. ಸೊ ಏನು ಅಂತ ನೋಡೋಣ ನೆಕ್ಸ್ಟ್. ಇಲ್ಲಿ ಫಸ್ಟ್ ಚಿನ್ನಿಗೆ ಅಮ್ಮ ಬಾಲ್ ಕಳಿಸಿದ್ದಾಳೆ. ಸೊ ಆ ಬಾಲಿಂದ ಅವ್ರ ಪಪ್ಪ ಮತ್ತು ನಮ್ಮ ಚಿನ್ನಿ ಇಬ್ಬರು ಆಟ ಆಡ್ತಿದ್ದಾರೆ. ಫಸ್ಟ್ ಕಂಡಿದ್ದೆ ಅವರಿಬ್ಬರಿಗೆ ಬಾಲ್. ಸೊ ನಮ್ಮ ಚಿನ್ನಿ ಅವ್ರ ಚಿಕ್ಕಿ ಅಂದರೆ ತುಂಬಾ ಇಷ್ಟ, ಹಂಗಾಗಿ ಅವಳು ನೋಡ್ರಿ ಅವಳ ಸಲುವಾಗೇ ಬಂದಿದ್ದಾಳೆ. ನಾನು ಕರೆದ್ರೆ ಬಂದಿಲ್ಲ, ಚಿನ್ನಿ ಸಲುವಾಗಿ ಬರ್ತೀನಿ ನಾನು ಅಂತ ಹೇಳಿಬಿಟ್ಟು ಬಂದಿದ್ದಾಳೆ. ನಾನು ವಿಡಿಯೋ ಮಾಡ್ಲಿಕ್ಕತ್ತೀನಿ, ವಿಡಿಯೋ ಮಾಡಬೇಡಕ್ಕ ಅಂತ ಹೇಳಿಬಿಟ್ಟು ಒಳಗೆ ಹೋಗ್ಬಿಟ್ಲು. ಇಲ್ಲಿ ನೋಡ್ರಿ ಆ ಬಾಲ್ ತೊಗೊಂಡು ನಮ್ಮ ಪುಟ್ಟ ಸ್ಕೂಲ್ಗೆ ಹೋಗಂದರೆ ನಾನು ಹೋಗಲ್ಲ ಮಮ್ಮಿ ಅಂತಿದ್ದಾನೆ. ಯಾಕಂದರೆ ರೆಡಿ ಆಗಿದ್ದಾನೆ ಆಲ್ರೆಡಿ, ಆದರೆ ಹೋಗ್ತಾ ಇಲ್ಲ. ನಾನು ಹೋಗಲ್ಲ ಮಮ್ಮಿ, ಚಿಕ್ಕಿ ಬಂದಿದ್ದಾಳೆ ಅಲ್ವಾ ಅಂತಾನೆ. ಇದೆಲ್ಲನೂ ಅಮ್ಮ ತವ್ರ ಮನೆಯಿಂದ ಲಗೇಜ್ ಮಾಡಿ ಕಳಿಸಿರೋದು ಅವಳಿಗೆ. ಪಾಪ ಒಬ್ಬಳೇ ಬಂದಿದ್ದಾಳೆ, ಆದರೂ ಇದೆಲ್ಲ ನನ್ನ ಸಲುವಾಗಿ ತೊಗೊಂಡು ಬಂದಿದ್ದಾಳೆ ಬಸ್ಸಲ್ಲಿ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಸೊ ಕ್ಲಾಕಿಗೆ ಏರಿದ್ದಾಳೆ ಬಸ್ಸು. ಸೊ ಅಲ್ಲಿಂದ ಬರೋದ್ರಾಗೆ ನಮಗೆ ಇಲ್ಲಿ 9:30 ಆ ಥರ ಆಗಿದೆ. ಸೊ ಬರೋದ್ರೊಳಗೆ ಟಿಫನ್ ರೆಡಿ ಮಾಡಿದ್ದೆ ನಾನು. ಮನೆಯಿಂದ ನಮ್ಮಮ್ಮ ನಂಗೆ ಏನೇನು ಕಳಿಸಿದ್ದಾಳೆ ಅಂತ ನೋಡೋಣ ಬನ್ನಿ. ನಮ್ಮಮ್ಮ ಏನು ಕಳಿಸಿದ್ದಾರೆ ಊರಿಂದ ಅಂತ ನೋಡೋಣ. ಇಳಿಲಿಕ್ಕೆ ವಜಾ ಆಗ್ತಾ ಇದೆ ತುಂಬಾನೇ. ಸೊ ಫಸ್ಟು ಇದು ಬಂದ್ಬಿಟ್ಟು ಗೋರಂಟಿ ಎಲೆ ಅಂತ ಅನ್ಕೊಂತೀನಿ, ಅಂದ್ರೆ ಮೆಹಂದಿ ಎಲೆ. ಸೊ ನಮ್ಮ ಮನೆ ಹತ್ರ ಗಿಡ ಇದೆ, ಹಂಗಾಗಿ ನಮ್ಮಮ್ಮ ಅವ್ರಿಗೆ ಅಲ್ಲಿ ಬಿಸಿಲಿದೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಬಟ್ ನಮಗೆ ನೋಡಿದ್ರೆ ಅಲ್ಲಿ 1 ವೀಕಿಂದ ಮಳೆ ಬರ್ತಾನೆ ಇದೆ. ಸೊ ನಮ್ಮ ಪವಿ ತುಂಬಾ ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಮೆಹಂದಿ ಎಲೆನ ತೆಗೆದು ಕಳಿಸಿದಾಳೆ ನನಗೆ. ಸೊ ಇದು ತವ್ರ ಮನೆಯಿಂದ ಬಂದಿರೋ ಫಸ್ಟ್ ಮೆಹಂದಿ ಎಲೆ. ಇದು ಬಂದ್ಬಿಟ್ಟು ಏನು ಅಂದ್ರೆ ಗೆಸ್ ಮಾಡಿ ನೋಡೋಣ. ಸೊ ನಮ್ಮ ಮನೆಯಲ್ಲಿ ನಾವು ಮುದ್ದೆ ಆ ಥರ ತಿಂತಾ ಇರ್ತೀವಿ, ಹಂಗಾಗಿ ಸೊ ಮೊನ್ನೆ ಒಂದು ಪ್ಯಾಕೆಟ್ ಅಲ್ಲಿ ರಾಗಿ ಹಿಟ್ಟು ತಂದಿದ್ವಿ. ಸೊ ನಮ್ಮ ಅಮ್ಮಗೆ ಇಲ್ಲ ಅಮ್ಮ, ನಾವು ಮೊನ್ನೆ ರಾಗಿ ಹಿಟ್ಟು ತಂದಿದ್ದೆ ಪ್ಯಾಕೆಟ್ ಅಲ್ಲಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಮನೆಯಲ್ಲಿ ತುಂಬಾ ಇದೆ ರಾಗಿ, ಹಂಗಾಗಿ ನಿಮ್ಗೆ ಹಿಟ್ಟು ಮಾಡಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ರಾಗಿ ಹಿಟ್ಟು ಕಳಿಸಿದಾಳೆ ಅಮ್ಮ. ನೋಡ್ತಾ ಇರ್ಬೋದು, ಇದು ರಾಗಿ ಹಿಟ್ಟು, ಮೇ ಬಿ ಗೋಧಿ ಹಿಟ್ಟು ಅನ್ಸುತ್ತೆ. ಸೊ ಇದು ಏನಕ್ಕೆ ಕಳಿಸಿದಾಳೆ ಅಂದ್ರೆ ಇದನ್ನ ನಾವು ಮನೆ ಅಂಗಡಿಯಲ್ಲೇ ತಂದ್ಕೊಂತೀವ, ಹಂಗಾಗಿ ಮನೇಲಿ ಇದೆ ಅಂತ ಹೇಳ್ಬಿಟ್ಟು ಇದನ್ನು ಮನೆಯಿಂದ ಕಳಿಸ್ಕೊಟ್ಟಿದ್ದಾಳೆ ಅಮ್ಮ. ಬಂದ್ಬಿಟ್ಟು ನನ್ನ ಫೇವ್ರೇಟ್, ಬಟ್ ಏನು ಅಂತ ನಾನು ಓಪನ್ ಮಾಡಿ ತೋರ್ಸಲ್ಲ. ಸೊ ಇದೆಲ್ಲಾನು ನನ್ನ ಫೇವ್ರೇಟ್, ಹಂಗಾಗಿ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಏನು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಕೆಲವೊಂದು ಬಟ್ಟೆ ಕಳ್ಸಿದಾಳೆ ನಮ್ಮ ಚಿನ್ನಿಗೆ. ಸೊ ಇದು ಬಂದ್ಬಿಟ್ಟು ನಮ್ಮ ಚಿನ್ನಿಗೆ ತಗೊಂಡಿದ್ರಂತೆ ಅಮ್ಮ. ಸೊ ಹಂಗಾಗಿ ಇದು ಚಿನ್ನಿಗಂತಾನೆ ಕಳಿಸ್ಕೊಟ್ಟಿದ್ದಾಳೆ. ಸೊ ಇದು ಆಮೇಲೆ ಇದು, ಸೊ ಇವೆಲ್ಲನೂ ಕಳಿಸ್ಕೊಟ್ಟಿದ್ದಾಳೆ ಚಿನ್ನಿಗಂತಾನೆ. ಇದು ಬಂದ್ಬಿಟ್ಟು ರೇಷನ್ ಅಕ್ಕಿ. ಸೊ ನನಗ್ ಬೇಕಾಗಿರೋದು ಇದು ಯಾವುದು ಅಲ್ಲ, ನನಗೆ ಇದಷ್ಟೇ ಬೇಕಾಗಿತ್ತು. ಸೊ ಹಂಗಾಗಿ ಇದು ರೇಷನ್ ಅಕ್ಕಿ. ಇದು ನಾವಿಲ್ಲಿ ಬೈ ಮಾಡ್ಬೋದು, ಬಟ್ ಅಮ್ಮ ಬೇಡ ಅನ್ನುತ್ತೆ, ಮನೇಲೆ ತುಂಬಾ ಇರುತ್ತೆ ಅಲ್ವಾ, ಹಂಗಾಗಿ ಸೊ ಅದನ್ನ ಯಾಕೆ ನೀವು ತಗೊಳ್ತೀರಾ, ನಾನು ಕಳಿಸ್ತೀನಿ, ಹೆಂಗೋ ಬಸ್ ಫ್ರೀ ಇದೆ ಅಲ್ವಾ ಅಂತ ನಮ್ಮಮ್ಮನ ಯೋಚನೆ ಅನ್ಮಾತು. ಮನೆಯಲ್ಲಿ ರೇಷನ್ ಅಕ್ಕಿ ಅಂತೂ ಇದ್ರೆ ಒಳ್ಳೇದು, ಯಾಕಂದರೆ ಸ್ಕೂಲ್ಗೆ ಹೋಗ್ತಾರಲ್ವ, ದೋಸೆ ಪಡ್ಡು ಅಂತ ಬೇಕೇ ಬೇಕು. ನಮ್ಮ ಮಮ್ಮಿ ನಮಗೆ ರೇಷನ್ ಅಕ್ಕಿ ಕಳಿಸಿದ್ದಾಳೆ. ಏನಕ್ಕೆ ಅಂದರೆ ನಮಗೆ ರೇಷನ್ ಕಾರ್ಡ್ ಇಲ್ಲ, ಹಂಗಾಗಿ ರೇಷನ್ ಅಕ್ಕಿ ಕಳಿಸಿದ್ದಾಳೆ. ಸೊ ನೀವು ಯೋಚನೆ ಮಾಡ್ಬೋದು, ಅದೆಲ್ಲ ಕಳಿಸ್ಬೇಕಾ, ದುಡ್ಡು ಕೊಟ್ಟು ತಗೋಬೋದು ಅಂತ ಅಲ್ವಾ. ತಾಯಿ ಪ್ರೀತಿ ಅಲ್ವಾ, ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಾ, ದುಡ್ಡು ಏನಕ್ಕೆ ಕೊಟ್ಟು ಖರೀದಿ ಮಾಡ್ತೀರಾ. ಸೊ ನಮ್ಮ ಮನೇಲಿ ರೇಷನ್ ತುಂಬಾ ಅಕ್ಕಿ ಇದೆ, ಹಂಗಾಗಿ ನಾನು ಕಳಿಸ್ಕೊಡ್ತೀನಿ, ಅದೆಲ್ಲ ಏನಕ್ಕೆ ತೊಗೊತೀರಾ ಅಂತಾಳೆ. ಇನ್ನೊಂದು, ನನಗೆ ನನ್ನ ಮೈದನ್ನ ಕಳಿಸ್ತೀನಿ ಅಂತ ಇರ್ತಾರೆ, ಬಟ್ ನನಗೆ ಸಣ್ಣವರಿಂದ, ನನ್ನ ಗಂಡನಕ್ಕಿಂತ ಸಣ್ಣವರಿಂದ ಅಕ್ಕಿ ತೊಗೊಳ್ಳೋದು ಇಷ್ಟ ಇಲ್ಲ. ಹಾಗಾಗಿ ನನಗೆ ಅವ್ರ ಮನೆಯಿಂದ ರೇಷನ್ ಅಕ್ಕಿ ಕಳಿಸ್ತೀನಿ ಅಂತ ಹೇಳಿದ್ರು ನನಗೆ ಬೇಡ ರೀ ಅಂತಾನೆ ಹೇಳ್ತೀನಿ. ಹಾಗಾಗಿ ನಮ್ಮಮ್ಮ ಸೊ ಅಲ್ಲಿನೂ ಬೇಡ ಅಂತ ಇಲ್ಲಿನೂ ಬೇಡ ಅಂತ, ಏನಕ್ಕೆ ದುಡ್ಡು ಕೊಟ್ಟು ತಗೊಂತೀಯಾ ಅಂತ ಬೈತಾರೆ. ಹಂಗಾಗಿ ಅಮ್ಮನ ಮನೆ ಅಲ್ವಾ, ಸೊ ಹಂಗಾಗಿ ಅಮ್ಮನ ಮನೆಯಿಂದ ನನಗೆ ರೇಷನ್ ಅಕ್ಕಿ ಕಳಿಸ್ಕೊಡ್ತಾಳೆ.
ಸೊ ತಾಯಿ ಪ್ರೀತಿ ಅಂದರೆ ಇಷ್ಟೇ ಅಲ್ವಾ, ಮಗಳು ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ತಾಯಿ ಪ್ರೀತಿ. ಇವತ್ತು ನಾನು ಊಟಕ್ಕೆ ಆಲೂಗಡ್ಡೆ ಕೂರ್ಮಾ ಮತ್ತು ರೈಸ್ ಮಾಡೀನಿ ಮಧ್ಯಾಹ್ನಕ್ಕೆ. ಊಟ ಎಲ್ಲನೂ ಮಾಡ್ಕೊಂಬಿಟ್ಟು ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ, ಬನ್ನಿ ನೋಡಿ. ನಮ್ಮ ಪುಟ್ಟ ನಾವು ಇರೋದು ರೆಂಟ್ ಮನೆ ಅಲ್ವಾ, ಹಂಗಾಗಿ ಮಮ್ಮಿ ನಾವು ಒಂದು ಮನೆ ಕಟ್ಕೊಡ್ತೀನಿ ಇರು ಮಮ್ಮಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಮನೆ ಕಟ್ಟಿಟ್ಟಿದ್ದ ನೋಡ್ರಿ ನಮ್ಮ ಸಲುವಾಗಿ. ಸೊ ಇಷ್ಟು ಸಾಧನೆ ಮಾಡ್ತಾನಂದ್ರೆ ನನಗಂತೂ ಫುಲ್ ಖುಷಿ ಆಗ್ಬಿಡ್ತು. ಅಟ್ಲೀಸ್ಟ್ ಅವ್ನಿಗೆ ಈ ವಯಸ್ಸಲ್ಲಾದ್ರೂ ಒಂದು ಮನೆ ಬೇಕು ಅನ್ನೋ ತಲೆಯಲ್ಲಿ ಹುಟ್ಟಿದೆ ನೋಡ್ರಿ. ಹಾಗಾಗಿ ನನಗಂತೂ ಖುಷಿ ಆಯ್ತು ನೋಡ್ರಿ. ಏನಂದರೆ ನಮ್ಮ ಪುಟ್ಟನ ನಾವು ಬಯಸದೇ ಬಂದ ಭಾಗ್ಯ ನಮ್ಮ ಪುಟ್ಟ ನೋಡ್ರಿ. ಅದೇ ನಮ್ಮ ಚಿನ್ನಿ ಇದ್ದಾಳಲ್ಲ, ನಮ್ಮ ಚಿನ್ನಿ ಇಲ್ಲಿ ನೋಡು, ನಮ್ಮ ಚಿನ್ನಿ ಇದ್ದಾಳಲ್ವಾ, ಅದೇನೋ ದೇವ್ರು ಬಗ್ಸಿ ನನಗೆ ಹೆಣ್ಣುನೇ ಬೇಕು ಅಂತ ಕೇಳಿ ಪಡ್ಕೊಂಡಿರೋ ನನ್ನ ಮಗಳು ನಮ್ಮ ಚಿನ್ನಿ. ಯಾಕಂದರೆ ನನಗಂತೂ ಹೆಣ್ಣು ಪಾಪು ಅಂದರೆ ತುಂಬ ಇಷ್ಟ. ಹಂಗಾಗಿ ನನಗೆ ನೆಕ್ಸ್ಟ್ ಆದರೆ ಹೆಣ್ಣು ಪಾಪುನೇ ಆಗಬೇಕು. ಈಗಿನ ಕಾಲದಲ್ಲಿ ಹೆಣ್ಣು ಅಂದ್ರೇ ಈ ನೋಡ್ತೀವಲ್ವ ಎಷ್ಟೊಂದು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ. ಸೊ ಅದೆಲ್ಲ ನೋಡಿಬಿಟ್ಟು ಅವ್ರು ಯಾಕೆ ಹೆಣ್ಣಂದರೆ ಎಷ್ಟು ಏಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಬಟ್ ಆ ಹೆಣ್ಣಿನ ಪ್ರೀತಿ ಇವ್ರಿಗೆ ಏನು ಗೊತ್ತು. ಅವ್ರ ಪಪ್ಪ ಒಂದೇ ಕ್ಷಣ ಹೊರಗಡೆ ಹೋದರೆ ಸಾಕು, ಪಪ್ಪ ಹುಷಾರು ಹೋಗಿ ಪಪ್ಪ ಅಂತ ಹೇಳ್ತಾಳೆ. ಎಷ್ಟು ಖುಷಿ ಅನಿಸುತ್ತೆ ಇಂಥ ಮಾತುಗಳೆಲ್ಲ ನಮ್ಮ ಚಿನ್ನಿನ ಬಾಯಲ್ಲಿ ಕೇಳಿದರೆ. ಮಧ್ಯಾಹ್ನದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮ ತಂಗಿಗೆ ಮನೇಲಿ ತುಂಬ ಬೋರ್ ಆಗ್ತಾ ಇದೆ ಅಂತ ನಿದ್ದೆ ಮಾಡ್ತಾ ಇದ್ಲು. ಸೊ ಆ ಟೈಮಲ್ಲಿ ನನ್ನ ಮಗ ಪುಟ್ಟ ಇದ್ದಾನಲ್ವ, ಚಿಕ್ಕಿ ನಮ್ಮ ಮನೆ ಹತ್ರ ನಿಂಬೆ ಹಣ್ಣಿನ ಗಿಡ ಇದೆ, ಸೊ ಹಣ್ಣು ತೆಗಿಯೋಣ ಬಾ ಚಿಕ್ಕಿ ನಾವಿಬ್ರೋಳು ಅಂತ ಹೇಳ್ಬಿಟ್ಟು ಇಬ್ರೋಳು ಹಣ್ಣು ತೆಗಿತಾ ಇದ್ರು. ಸೊ ಅದು ನೋಡಿಬ್ರೋಳು ಎಷ್ಟು ಹಣ್ಣನ್ನು ತೆಗಿತಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ನಮ್ಮ ಪುಟ್ಟ ಮನೇಲಿ ಹೋಗ್ಬಿಟ್ಟು ಪಾತ್ರೆ ತೊಗೊಂಡು ಬಂದಿದ್ದಾನೆ. ಹಣ್ಣೆಲ್ಲ ಇದರಲ್ಲಿ ಹಾಕಿಡು ಮಮ್ಮಿ ನೀನು ವಿಡಿಯೋ ಮಾಡ್ಕೊ ಅಂತ, ನಾವೆಲ್ಲ ತೆಗೆದು ಕೊಡ್ತೀವಿ ಗಿಡದಲ್ಲಿ ಹಣ್ಣು ಅಂತ ಹೇಳ್ತಿದ್ದಾನೆ ನೋಡ್ರಿ. ಇಲ್ಲಿ ನಮ್ಮ ತಂಗಿ ಗಿಡ ಮೇಲೆ ಏರ್ತಾ ಇದ್ದಾಳೆ. ಇವಳೊಂದು ಚೂರು ಭಯ ಇಲ್ಲ ಇವಳಿಗೆ. ಬೇರೆ ಯಾವುದು ಎಷ್ಟು ಮಟ್ಟಿಗೆ ಹಣ್ಣು ಹರಿತಾಳೆ ನೋಡಬೇಕು. ನನಗೆ ಮುಂದೆ ಹೋಗಲಿಕ್ಕೆ ಭಯ, ಯಾಕಂದರೆ ನೋಡ್ರಿ ಇಲ್ಲಿ ದಾರಿ ಯಾವ ಥರ ಇದೆ ಅಂತ. ಸೊ ನಾನು ಫಸ್ಟೇ ನೋಡ್ತಾ ಇದ್ದೀರಾ ಎಂಥ ಚಂದವಾಗಿರೋ ಹಣ್ಣಿದೆ ಇಲ್ಲಿ. ಸೊ ಇದನ್ನು ನಾನು ಕೈಯಿಂದನೇ ತೆಗಿತಾ ಇದ್ದೀನಿ. ಇನ್ನೂ ನಮ್ಮ ತಂಗಿ ಗಿಡದಲ್ಲಿ ಏರಲಿಕ್ಕೆ ಸೊ ಕೋಲೇನೋ ರೆಡಿ ಮಾಡ್ತಾ ಇದ್ದಾಳೆ ಅನಿಸುತ್ತೆ. ನೋಡ್ರಿ ಎಷ್ಟು ಕಷ್ಟ, ಎಷ್ಟು ಗಟ್ಟಿ ಇದೆ ಇದು, ತೆಗಿಲಿಕ್ಕೆ ಬರ್ತಾ ಇಲ್ಲ. ಫಸ್ಟ್ ಹಣ್ಣು ಹರಿದಿದ್ದೀನಿ. ಸೊ ಇದರಲ್ಲಿ ಹಾಕೋಣ. ಸೊ ಇನ್ನು ಎಷ್ಟು ಸಿಗ್ತವೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಮ್ಮ ತಂಗಿ ಹಣ್ಣು ತೆಗಿತಾ ಇದ್ದಾಳೆ. ನಮ್ಮ ಪುಟ್ಟ ಎಷ್ಟು ವೇಟ್ ಮಾಡ್ತಿದ್ದಾನೆ ನೋಡ್ರಿ ಹಣ್ಣಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ನಮ್ಮ ಪುಟ್ಟಾಗ ಎಕ್ಸೈಟ್ಮೆಂಟು, ಯಾವಾಗ ಹಣ್ಣು ತಗೋಬೇಕು ಅಂತ ಹೇಳ್ಬಿಟ್ಟು. ಅವತ್ತು ಹಾವು ಇದೆ ಅಂತ ಹೇಳಿದ್ನಲ್ವ, ಸೊ ಅವ್ನು ನಿಂತಿದ್ದಾನಲ್ವ ಅಲ್ಲೇ ಇರೋದು, ಆದರೂ ಅವನಿಗೆ ಭಯನೇ ಇಲ್ಲ ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಪುಟ್ಟಾಗ ಹಣ್ಣು ಸಿಕ್ತು. ಇದು ತುಂಬ ಕೆಳಗಡೆನೇ ಇದೆ, ಹಂಗಾಗಿ ಅವನು ಎಷ್ಟು ಇದು ಮಾಡ್ತಿದ್ದಾನೆ ನೋಡ್ರಿ. ತೋರಿಸು. ಅವ್ರ ಚಿಕ್ಕಿ ಅಂತೂ ಕ್ಯಾಚ್ ಮಾಡ್ತಾನೇ ಇದ್ದಾಳೆ. ಅವನಿಗೆ ಇರ್ಬೋದು ಎಷ್ಟು ದಪ್ಪ ಇದೆ ನೋಡ್ರಿ ಹಣ್ಣು, ತುಂಬ ಚೆನ್ನಾಗಿದ್ದಾವೆ. ಇದಂತೂ ಫುಲ್ಲು ಜ್ಯೂಸಿಯಾಗಿನೇ ಇರ್ತವೆ, ಫ್ರೆಶ್ ಹಣ್ಣಲ್ವಾ, ಹಂಗಾಗಿ ತುಂಬ ಚೆನ್ನಾಗಿರ್ತವೆ. ಮನೆ ಹತ್ರ ಕರ್ಬೇವಿಂದು ಗಿಡ ಇದೆ ಅಲ್ವಾ, ಸೊ ಆ ಗಿಡದಲ್ಲಿ ಕೆಲವೊಂದು ಹಣ್ಣಾಗಿದ್ದಾವೆ. ಸೊ ಅದು ಏನಪ್ಪ, ನನಗೆ ಅದು ಮೇ ಬಿ ಸೀಡ್ಸ್ ಅನ್ಕೊತೀನಿ ಕರ್ಬೇವಿಂದು. ಇದು ಬಂದ್ಬಿಟ್ಟು ಕರ್ಬೇವಿನ ಸೀಡ್ಸ್ ಅನಿಸುತ್ತೆ. ಸೊ ಇದೆಲ್ಲ ಹಣ್ಣಾಗ್ಬಿಟ್ಟು ಕೆಳಗಡೆ ಬಿದ್ದಿದ್ದಾವೆ. ಸೊ ನಾನು ನಿಮಗೆ ತೋರಿಸ್ಲಿಕ್ಕಾಗಿಯೇ ತೊಗೊಂಡಿದ್ದೀನಿ. ನೋಡ್ರಿ ಯಾವ ರೀತಿ ಇದ್ದಾವೆ ಅಂತ. ಬಟ್ ಇವು ನೋಡಲಿಕ್ಕೆ ಸ್ವಲ್ಪ ತಿನ್ನೋ ಹಣ್ಣು ಥರನೇ ಕಾಣಿಸ್ತವೆ, ಬಟ್ ತಿನ್ನೋದಲ್ಲ ಅನಿಸುತ್ತೆ ನನಗೆ ಗೊತ್ತಿದ್ದ ಮಟ್ಟಿಗೆ. ಇದೆಲ್ಲ ಏನು ಮಾಡ್ತಾರೆ ಸುಮ್ಮನೆ. ಸೊ ಇವೆಲ್ಲವೂ ಏನು ಮಾಡ್ತೀವಿ ಅಂತ ಥಿಂಕ್ ಮಾಡಬೇಡಿ. ಸೊ ನಮಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ತೀವಿ. ಸೊ ಉಳಿದಿದ್ದನ್ನೆಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ. ಅದು ಏನಕ್ಕೆ ಅಂದರೆ, ಸೊ ನನಗೆ ಆಗಾಗ ಸ್ವಲ್ಪ BP ಲೋ ಆಗ್ತಾ ಇರುತ್ತಲ್ವ, ಸೊ ಆ ಟೈಮಲ್ಲೇ ನಾನು ನಿಂಬೆಹಣ್ಣಿಂದು ಜ್ಯೂಸ್ ಅಥವಾ ನಿಂಬೆಹಣ್ಣಿಂದು ಏನಾದರೂ ಕುಡಿತಾ ಇರ್ತೀನಿ. ಹಂಗಾಗಿ ಸೊ ಯಾವಾಗಲೂ ಇರಲಿ ಅಂತ ಅವಾಗವಾಗ ತೆಗಿತಾ ಇರ್ತೀವಿ ಈ ಗಿಡದಲ್ಲಿ ಹಣ್ಣು.
ನೀವು ಯೋಚನೆ ಮಾಡ್ಬೋದು, ಸೊ ಈಗಿನ ವಾಯ್ಸು ಎಷ್ಟು ಖರಾಬಾಗಿ ಬರಕತ್ತೈತಿ ವಾಯ್ಸ್ ಓವರ್ ಕೊಡುವಾಗ ಅಂತ ಯೋಚನೆ ಮಾಡಬೇಡಿ. ನನ್ನ ಹತ್ರ ಯಾವುದೇ ಥರದ್ದು ಮೈಕ್ ಇನ್ನೊಂದು ಯಾವುದೂ ಇಲ್ಲ. ಸೊ ಹಂಗಾಗಿ ನಾನು ಡೈರೆಕ್ಟಾಗಿ ವಾಯ್ಸ್ ಓವರ್ ಕೊಡೋದ್ರಿಂದ ಸೊ ಡೈರೆಕ್ಟ್ ನನ್ನ ವಾಯ್ಸ್ ಯಾವ ಥರ ಇದೆ ಅದೇ ಥರನೇ ಬರುತ್ತೆ. ಸೊ ಅದಕ್ಕೆ ನೀವು ಬೇಜಾರಾಗಬೇಡಿ, ನನ್ನ ವಾಯ್ಸ್ ಇರೋದೇ ಈ ಥರನೇ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಬ್ರಿಗೊಬ್ರು ಹಂಚ್ಕೊಳ್ತಾ ಇದ್ದಾರೆ, ನಿನಗಿಷ್ಟು ನನಗಿಷ್ಟು ಅಂತ ಹೇಳ್ಬಿಟ್ಟು. ಸೊ ಈಗ ನೋಡೋಣ ಬನ್ನಿ ಎಷ್ಟು ಹಣ್ಣು ಸಿಕ್ಕಿದ್ದಾವೆ ಅಂತ. ನೋಡ್ರಿ ನಮ್ಮ ಪುಟ್ಟನ ಈ ಥರ ಅವ್ನು ನೋಡಿ ಒಳಗೆ ಹೋಗಿ ಒಂದು ಪ್ಲೇಟ್ ತರಲಿಕ್ಕೆ ಆಗಲ್ಲ ಅವ್ನಿಗೆ, ಅದಕ್ಕೆ ಇದರಲ್ಲಿ ಹಾಕ್ಕೊಂಡಿದ್ದಾನೆ. ಸೊ ಪುಟ್ಟಂದ್ರಲ್ಲಿ ಇಷ್ಟೊಂದು ಇದ್ದಾವೆ. ಸೊ ಇನ್ನೊಂದು ಪಾತ್ರೆಯಲ್ಲಿ ಇಷ್ಟೊಂದು ಸಿಕ್ಕಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ ಹಣ್ಣು, ಮತ್ತು ತುಂಬ ಫ್ರೆಶ್ ಆಗಿದ್ದಾವೆ. ಸೊ ನೋಡ್ತಾ ಇರ್ಬೋದು ಹಣ್ಣು ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಈವ್ನಿಂಗ್ 6:30 ಆಗಿದೆ. ಸೊ ಅವ್ರ ಚಿಕ್ಕಿ ನಮಗೇನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಡ್ತೀಯ ಅಂತ ಕೇಳಿದ್ದಾರೆ. ಹಂಗಾಗಿ ಅವ್ರ ಮಕ್ಕಳ ಸಲುವಾಗಿ ಏನೋ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಪುಟ್ಟ ಮತ್ತು ನಮ್ಮ ಚಿನ್ನಿ ನೋಡ್ರಿ ಯಾವ ಥರ ಅಲ್ಲಿ ಅಡುಗೆ ಮಾಡಲಿ ಕೂತಿದ್ದಾರೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.